ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಗೃಹಜ್ಯೋತಿಗೆ ಕೊನೆಯ ದಿನಾಂಕ 30ನೇ ತಾರೀಕು ಕೊನೆಯ ದಿನಾಂಕ. ಇದರ ಬಗ್ಗೆ ಅಧಿಕೃತವಾದ ಮಾಹಿತಿ ಆದರೂ ಏನು? ಹಾಗಾದರೆ ಇನ್ನೂ ಕೆಲವರು ವಿದ್ಯುತ್ ಬೆಸ್ಕಾಂ ಇರ್ಬೋದು, ಜೆಸ್ಕಾಂ ಇರ್ಬೋದು, ಈ ಥರ ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ಕೊಟ್ಟಿಲ್ವೇ? ಹಾಗಾದರೆ ಮುಂದೆ ಏನು? ಯಾವುದಾದ್ರೂ ಆನ್ಲೈನ್ ಮೂಲಕ ಅದನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಬರುತ್ತಾ? ಸ್ನೇಹಿತರೆ, ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಒಂದು ವಿಷಯವನ್ನು ಕ್ಲಿಯರ್ ಮಾಡೋಣ. ಸ್ನೇಹಿತರೆ, ಕೆಲವರೆಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲೆಲ್ಲ ಸಖತ್ ವೈರಲ್ ಆಗ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ 30/7/2026 ಇದು ಕೊನೆಯ ದಿನಾಂಕ ಗೃಹಜ್ಯೋತಿಗೆ ಅಂತ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ಸರ್ಕಾರ ಇನ್ನೂ ಲಾಸ್ಟ್ ಡೇಟ್ ಅಂತ ಎಲ್ಲೂ ಫಿಕ್ಸ್ ಮಾಡಿಲ್ಲ, ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ತುಂಬ ಜನ ಗೃಹಜ್ಯೋತಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇನ್ನೂ ಕಾಯ್ತಾ ಇದ್ದಾರೆ. ಅಧಿಕಾರಿಗಳು ಇನ್ನೂ ಮನೆಗೆ ಭೇಟಿ ಕೊಟ್ಟಿಲ್ಲ, ತುಂಬ ಜನರದ್ದು ಆಗಿಲ್ಲ. ಅದಕ್ಕೋಸ್ಕರ ಈಗ ಗೃಹಜ್ಯೋತಿಗೆ ಸ್ವಲ್ಪ ಇನ್ನೂ ಸಮಯ ಇದೆ. ಆದ್ದರಿಂದ ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ನಿಮ್ಮ ಬೆಸ್ಕಾಂ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಫಾರ್ಮನ್ನು ಖಂಡಿತ ಅಪ್ಲೈ ಮಾಡಿಕೊಡ್ತಾರೆ. ಕೆಲವು ಕಡೆ ಸರ್ವರ್ ಇಶ್ಯೂ ಇದೆ, ಕೆಲವು ಕಡೆ ಆಧಾರ್ ನಂಬರ್ ಏನು ಲಿಂಕ್ ಆಗಿರುತ್ತೆ ಆ ನಂಬರ್ಗೆ OTP ಹೋಗ್ತಾ ಇದೆ, ಕೆಲವರಿಗೆ OTPನೇ ಹೋಗ್ತಾ ಇಲ್ಲ. ಈ ಥರದ್ದೆಲ್ಲ ಕೆಲವು ಸಮಸ್ಯೆಗಳಿದೆ. ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಸ್ನೇಹಿತರೆ, ಈಗ ನಮಗೆ ಬಹಳ ಮುಖ್ಯವಾಗಿರೋದು ಏನಂತಂದರೆ ಡೇಟ್ ಬಗ್ಗೆ, ದಿನಾಂಕದ ಬಗ್ಗೆ ಎಲ್ಲರಲ್ಲೂ ಗೊಂದಲ. ಸ್ನೇಹಿತರೆ, ಈ ಡೇಟನ್ನು 30ನೇ ತಾರೀಕು 7ನೇ ತಿಂಗಳು 2026 ಅಂತ ಕೆಲವರೆಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಡೇಟ್ ತಪ್ಪಿದೆ ಸ್ನೇಹಿತರೆ. ಸರ್ಕಾರ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದೇ ಕೊನೆಯ ದಿನಾಂಕ ಅಂತ. ಆದ್ದರಿಂದ ಈ ಡೇಟು 30ನೇ ತಾರೀಕು ಕೊನೆಯ ದಿನಾಂಕ ಅಲ್ಲ ಅಂತ ಹೇಳಲಿಕ್ಕೆ, ಸ್ಪಷ್ಟಪಡಿಸಲಿಕ್ಕೆ ನಿಮ್ಮ ಹತ್ರ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ದಾಖಲೆಗಳ ಬಗ್ಗೆ ಕೆಲವರಿಗೆ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗೆ ಇನ್ನು ಈ ಅಧಿಕಾರಿಗಳನ್ನು ಮನೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ಕೆಲವು ಮಾಹಿತಿಗಳು ಬರ್ತಾ ಇದೆ. ಇದಕ್ಕೆಲ್ಲ ಉತ್ತರ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ದಾಖಲೆಗಳನ್ನು ನೋಡೋಣ. ಸ್ನೇಹಿತರೆ, ನಿಮ್ಮ ಹತ್ರ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ವೋಟರ್ ID ಕಾರ್ಡು ಸಹ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಸ್ನೇಹಿತರೆ, ವೋಟರ್ ID ಕಾರ್ಡು ಯಾಕೆ ಬಹಳ ಮುಖ್ಯವಾದದ್ದು ಅಂದರೆ, ನೀವು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದವರ ಅಂತ ಕಂಡುಹಿಡಿಲಿಕ್ಕೆ ಇದು ಬಹಳ ಮುಖ್ಯವಾದದ್ದು. ಅದರ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸೈಡನ್ನು ಫೋಟೋ ತೆಗೆದು ಅದರ ಪಕ್ಕದಲ್ಲಿರುವಂತಹ ಒಂದು ID ನಂಬರ್, ಎಪಿಕ್ ನಂಬರ್ ಅಂತ ಕರಿತೀವಿ, ಆ ಎಪಿಕ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಕರ್ನಾಟಕ ರಾಜ್ಯದವರ ಅಥವಾ ಅಲ್ವೇ, ಇದನ್ನು ಕೇಳುವಂತಹ ಒಂದು ಪ್ರಶ್ನೆ ಅದು. ದಯವಿಟ್ಟು ಅದಕ್ಕೆ ವೋಟರ್ ID ಕಾರ್ಡು ಬೇಕೇ ಬೇಕಾಗುತ್ತೆ. ನಂತರ ನೀವು ಏನು ಆಧಾರ್ ಕಾರ್ಡು ನಿಮ್ಮ ಹತ್ರ ಇರುತ್ತೆ, ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆದ್ದರಿಂದ 2 ಬಾರಿ OTP ಬರೋದ್ರಿಂದ ನೀವು OTP ಬರುವಂಥ ಮೊಬೈಲನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಆಗ ನಿಮಗೆ ತಕ್ಷಣ OTPನೇ ಹೇಳಿ ನೀವು ಬೇಗ ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವರದ್ದು ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಮ್ಮ ಮನೆಗೆ ಬಂದಿದ್ದರು, ನಾವು ಕೆಲಸಕ್ಕೆ ಹೋಗಿದ್ವಿ, ಈಗ ಏನು ಮಾಡೋದು ಅನ್ನುವಂಥ ಕೆಲವರ ಪ್ರಶ್ನೆ. ಇನ್ನು ಕೆಲವರ ಪ್ರಶ್ನೆ, ಸರ್ ನಾನು ಕಾಯ್ಲಿಕ್ಕಾಗಲ್ಲ, ನಾನು ಎಲ್ಲೋ ಟ್ರಿಪ್ ಹೋಗಬೇಕು, ಡೇಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟೈತೆ, ಈಗ ಏನು ಮಾಡೋದು ಸರ್ ನಾನು ಅನ್ನುವಂಥವ್ರು, ಒಂದು ಕೆಲಸ ಮಾಡಿ. ನಾನು ಈ ಕೆಲಸವನ್ನು ಮಾಡಿದೆ, ಸಕ್ಸಸ್ಫುಲ್ಲು ಆಯಿತು, ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ. ಏನು ಅಂತಂದರೆ, ನಿಮ್ಮ KEB ಆಫೀಸ್ ಎಲ್ಲಿದೆ, ಬೆಸ್ಕಾಂ ಆಫೀಸ್ ಎಲ್ಲಿದೆ, ನಿಮ್ಮ ಏರಿಯಾದ ಜೆಸ್ಕಾಂ ಆಫೀಸ್ ಎಲ್ಲಿದೆ, ಅಲ್ಲಿ ಸೀದಾ ನೀವೇ ಹೋಗಿ ನಿಮ್ಮ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ID ಕಾರ್ಡ್ ಬೇಕಾಗುತ್ತೆ, OTP ಬರುವಂಥ ಮೊಬೈಲ್ ನಂಬರು ತೊಗೊಂಡೋಗ್ಬೇಕಾಗತ್ತೆ. ಇವೆಲ್ಲ ತೆಗೆದುಕೊಂಡೋಗಿ, ಜೊತೆಲಿ ಒಂದು ಕಲರ್ಫುಲ್ಲು ನಿಮ್ಮದೇ ಒಂದು ಫೋಟೋ ತೊಗೊಂಡೋಗ್ಬೇಕಾಗತ್ತೆ. ನೀವು ಬಾಡಿಗೆ ಮನೆಯವರಾಗಿದ್ದರೆ ರೆಂಟಲ್ ಅಗ್ರಿಮೆಂಟ್ ಪೇಪರ್ ತೊಗೊಂಡೋಗ್ಬೇಕಾಗತ್ತೆ. ಈಗಾಗಲೇ ಅದರ ಬಗ್ಗೆನೂ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ, ನೋಡಿ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಜೊತೆಲಿ ತೆಗೆದುಕೊಂಡೋಗಿ, ಅಲ್ಲಿ ಫಾರ್ಮ್ ಇರುತ್ತೆ, ಫಾರ್ಮ್ ತೊಗೊಳ್ಳಿ. ನಾನು ಹೋದಾಗ ಅವರೇ ಫಾರ್ಮನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ರು, ಕೆಲವರು ಬರೀಲಿಕ್ಕೆ ಬರಲ್ಲ ಅಂತ. ನಿಮಗೆ ಬರೆಯೋಕ್ಕೆ ಬರೋ ಹಾಗಿದ್ರೆ ಫಾರ್ಮನ್ನು ಈಸ್ಕೊಂಡು ಮೇಲ್ಭಾಗದಲ್ಲಿ ನಿಮ್ಮ ಫೋಟೋವನ್ನು ಸ್ಟಿಕ್ ಮಾಡಿ
ಉಳಿದ ಎಲ್ಲ ಮಾಹಿತಿಗಳನ್ನು ಡೀಟೇಲನ್ನು ಬರೀರಿ. ಗೊತ್ತಿಲ್ಲ ಅಂದರೆ KEB ಆಫೀಸಲ್ಲೇ ಇರ್ತಾರೆ. ಅಲ್ಲೊಂದು 100 ಜನ ಪಾಪ ಕ್ಯೂನಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ಕೆಲವರೆಲ್ಲ. ನಾನು ಹೋದಾಗ ಒಂದು 20 ಜನ ಕ್ಯೂನಲ್ಲಿ ನಿಂತು ಅವರು ಈ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಆಗ್ತಾ ಇದ್ರು. ಅದರಿಂದ 2 ಬಾರಿ OTP ಬರುತ್ತೆ. ಲೈವಲ್ಲಿ ನಿಮ್ಮದು ಫೋಟೋನ ತೆಗೆದುಕೊಂತಾರೆ ಮೊಬೈಲ್ ಮೂಲಕನೇ ಆ ಆ್ಯಪಲ್ಲಿ, ಆಯಿತಾ. ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ನೀವು ನೇರವಾಗಿ KEB ಆಫೀಸ್ ನಿಮ್ಮ ಏರಿಯಾದಲ್ಲಿ ಆಫೀಸ್ ಎಲ್ಲಿದೆ ಅಲ್ಲಿಗೆ ಹೋಗಿ ನೀವು ಮಾಡಿಸ್ಬೋದು. ಯಾರೆಲ್ಲ ಅವ್ರ ಮನೆಗೆ ವಿಸಿಟ್ ಕೊಟ್ಟಾಗ ನೀವು ಇರಲಿಲ್ಲ, ಅಥವಾ ನಾವು ಕೆಲಸಕ್ಕೆ ಹೋಗ್ತಲೇ ಇರ್ತೀವಿ, ಅಥವಾ ಕೆಲವರು ಡೌಟು ಡೇಟ್ ಏನಾದ್ರು ಮುಗಿದೋಗ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಡೌಟ್ಗಳಿದ್ದರೆ, ಇನ್ನು ಡೇಟ್ ಏನು ಮುಗಿದಿಲ್ಲ, ಡೌಟ್ ಇದ್ದರೆ ಅಥವಾ ನಿಮಗೆ ಇದಾಗ್ತಾ ಇದ್ದರೆ ಬೇಗ ಹೋಗಿ ನೀವು ಮಾಡಿಸ್ಕೊಬೋದು, ಆಯಿತಾ. ಬೆಸ್ಕಾಂ ಆಫೀಸ್ ಹತ್ರನೇ ಹೋಗಿ ಮಾಡಿಸಿ ಸ್ನೇಹಿತರೆ. ಇನ್ನು ಕೆಲವರು ಸ್ನೇಹಿತರೆ ಈ ಪಾನ್ ಕಾರ್ಡ್ ಕಡ್ಡಾಯನಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರೆಲ್ಲ ನೀವು ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೀರಾ ಅವರು ಖಂಡಿತ ನಿಮ್ಮ ಆಧಾರ್ ಲಿಂಕ್ ಆಗಿರೋ ಕಾರಣ ನಿಮ್ಮ ಪಾನ್ ಕಾರ್ಡ್ ಕೊಡೋದು ಒಳ್ಳೆಯದು. ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅವ್ರು ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತಲೂ ಹೇಳಿದೆ ಸರ್ಕಾರ. ನೋಡೋಣ, ಆಯಿತು ಕೊಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ಏನಂತಂದರೆ, ಈಗ ಜಾತಿ ಬಗ್ಗೆ ಕೇಳ್ತಾ ಇದ್ದಾರೆ. ಹೌದು, ಕಾಲಮಲ್ಲಿ ಜಾತಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೇನೋ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಜಾತಿ ಯಾವುದು? SC ಬರುತ್ತಾ, ST ಬರುತ್ತಾ, OBCನ, ಇತರೆನ ಯಾವುದು ಇದೆ? ಆ ಜಾತಿ ಹೆಸರನ್ನು ಹೇಳಿದ್ರೆ ಅವ್ರು ಬರ್ಕೊತಾರೆ ಅಷ್ಟೇ. ಅದಕ್ಕೇನು ಸರ್ಟಿಫಿಕೇಟ್ ಕೊಡಬೇಕು ಅಂತದ್ದು ಏನಿಲ್ಲ ಸ್ನೇಹಿತರೆ. ಅದನ್ನು ನೀವು ಖಂಡಿತ ಮಾಡಿ. ಯಾಕೆಂದರೆ ಕರ್ನಾಟಕದಲ್ಲಿ ಯಾವ್ಯಾವ ವರ್ಗದವರು ಎಷ್ಟೆಷ್ಟು ಜನ ಇದ್ದಾರೆ, ಈ ಫಲಾನುಭವಿಗಳಾಗಿದ್ದಾರೆ, ಆ ಮಾಹಿತಿ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಸರ್ಕಾರ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ನಿಮ್ಮ ಮನೆಗೆ ಏನು ಈ ಬೆಸ್ಕಾಂ ಅಧಿಕಾರಿಗಳು ಏನಾದರೂ ಬಂದಾಗ ಆಗ ನೀವು ಆಧಾರ್ ಕಾರ್ಡು, OTP ಅದು ಇದು ಅಂತ ಡಾಕ್ಯುಮೆಂಟ್ಸ್ನೆಲ್ಲ ಹುಡ್ಕೋಕೆ ಹೋಗಬೇಡಿ. ಮೊದಲೇ ಒಂದು ಏನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀವಿ ಏನೆಲ್ಲ ದಾಖಲೆಗಳು ಬೇಕು ಅಂತ. ಆ ಎಲ್ಲ ದಾಖಲೆಗಳನ್ನು ಒಂದು ಕಡೆ ಜೋಡಿಸಿಟ್ಕೊಳ್ಳಿ ನೀಟಾಗಿ. ಮನೆ ಬಂದ ತಕ್ಷಣವೇ ಬೇಗ ಕೆಲಸ ಆಗುತ್ತೆ. 2 ಸಲ OTP ಬರುತ್ತೆ, ಹೇಳ್ಬೇಕಾಗುತ್ತೆ. ಅವ್ರು ಕೇಳಿದಂಥ ಡಾಕ್ಯುಮೆಂಟ್ಸನ್ನು ಟಕ್ ಅಂತ ಕೊಡ್ತಾ ಇದ್ದರೆ ಅವ್ರಿಗೂ ಕೆಲಸ ಬೇಗ ಆಗುತ್ತೆ. ಅದನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಇನ್ನು ಕೆಲವರ ಪ್ರಶ್ನೆ ಏನಂತ ಇದೆ ಸ್ನೇಹಿತರೆ, ನಾನು ಬಾಡಿಗೆದಾರ. ಇದು ಬಹಳ ಜನರ ಪ್ರಶ್ನೆ. ನಾನು ಬಾಡಿಗೆದಾರನಾಗಿದ್ದೀನಿ, ನನ್ನ ಹತ್ರ ಅಗ್ರಿಮೆಂಟ್ ಪೇಪರು ಸಹ ಇಲ್ಲ, ಏನು ಮಾಡಲಿ ಅಂತ ಕೆಲವು ಪ್ರಶ್ನೆ. ಸ್ನೇಹಿತರೆ, ಒಂದು ಕೆಲಸ ಮಾಡಿ, ಇವತ್ತೇ ಈಗಲೇ ನೀವು ಒಂದು ಅಗ್ರಿಮೆಂಟ್ ಪೇಪರನ್ನು ಮಾಡಿಸ್ಕೊಳ್ಳಿ. ಒಂದು 500 ರೂಪಾಯಿ ಖರ್ಚಿನಲ್ಲಿ ಒಂದು ಅಗ್ರಿಮೆಂಟ್ ಪೇಪರ್ ಆಗೋಗುತ್ತೆ. ಬೇಗ ಟೈಪ್ ಮಾಡಿಸ್ಕೊಳ್ಳಿ, ಅಗ್ರಿಮೆಂಟ್ ಪೇಪರ್ ರೆಡಿ ಮಾಡಿಸ್ಕೊಳ್ಳಿ. ಓನರ್ ಹತ್ರ ಬನ್ನಿ, ಸಹಿ ಹಾಕಿಸ್ಕೊಳ್ಳಿ. ಯಾಕೆಂದರೆ ಆ್ಯಪಲ್ಲಿ ನಿಮ್ಮ ಕರಾರು ಪತ್ರ, ಬಾಡಿಗೆ ಕರಾರು ಪತ್ರ ಅಪ್ಲೋಡ್ ಮಾಡಲೇಬೇಕಾಗಿದೆ. ಅಥವಾ ಅವ್ರ ಹತ್ರನೇ ಬೆಸ್ಕಾಂ ಹತ್ರನೇ ಒಂದು ಈ ಬಾಡಿಗೆದಾರರ ಕರಾರು ಪತ್ರ ಅಂತ ಒಂದು ಫಾರ್ಮ್ ಇದೆಯಂತೆ. ಆ ಫಾರ್ಮನ್ನಾದ್ರೂ ಇಸ್ಕೊಂಬಂದು ನೀವು ಓನರ್ ಹತ್ರ ಸಹಿಯನ್ನು ಮಾಡಿಸ್ಕೊಂಡೋಗಿ ಅದಾದರೂ ಅಪ್ಲೋಡ್ ಮಾಡಿಸ್ಬೇಕು. ಅಥವಾ ನಿಮಗೆ ಈ ಥರ ಬೇರೆ ಕೆಲಸಕ್ಕೆಲ್ಲ ಬಂದೇ ಬರುತ್ತೆ. ಆದ್ದರಿಂದ ದಯವಿಟ್ಟು ನೀವು ಒಂದು 500 ರೂಪಾಯಿ ಖರ್ಚು ಬರ್ಬೋದು. ಒಂದು ಅಗ್ರಿಮೆಂಟ್ ಪೇಪರನ್ನು ಮಾಡಿಸಿ, ನೀವು ಸಹಿ ಮಾಡಿ, ನಿಮ್ಮ ಓನರ್ ಕಡೆಯಿಂದನೂ ಸಹಿ ಮಾಡಿಸಿ ರೆಡಿ ಮಾಡ್ಕೊಳ್ಳಿ. ಇನ್ನು ಟೈಮ್ ಇದೆಯಲ್ವಾ, ರೆಡಿ ಮಾಡಿಕೊಂಡು ಅದನ್ನು ಸಹ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ ನಾನು ಗೃಹ ಜ್ಯೋತಿಗೆ ಅಪ್ಲೈ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಬೇಕಾಗಿಲ್ಲ ಅನ್ನುವಂಥವ್ರು ಕೆಲವರು ಇದ್ದಾರೆ ಸ್ನೇಹಿತರೆ. ಖಂಡಿತ ಒಳ್ಳೆಯದು. ಯಾರಿಗೆಲ್ಲ ನಮ್ಗೆ ಇಷ್ಟ ಇಲ್ಲ, ಹಾಕೋದಿಲ್ಲ ಅನ್ನೋರು ಸುಮ್ಮನೆ ಇದ್ಬಿಟ್ರೆ ಸಾಕು. ಆದರೆ ಯಾರಿಗೆಲ್ಲ ಈ ಒಂದು ಫಲಾನುಭವಿಗಳಾಗಬೇಕು, ಗೃಹ ಜ್ಯೋತಿ ಸಿಗಬೇಕಂದ್ರೆ ಖಂಡಿತ ಮತ್ತೊಂದು ಸಲ ಅಪ್ಲಿಕೇಶನ್ನ ಕೊಡಲೇಬೇಕಾಗತ್ತೆ. ಕೊಟ್ಟಾಗ ಮಾತ್ರ ನಿಮ್ಗೆ ಅನುಕೂಲ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಇದೆ, ಭಾಗ್ಯ ಜ್ಯೋತಿ ಅಂತ. ಭಾಗ್ಯ ಜ್ಯೋತಿಗೆ 40 ಯೂನಿಟ್ ಫ್ರೀ ಕೊಟ್ಟಿರ್ತಾರೆ. ಅವರು ಸಹ ಅಪ್ಲಿಕೇಶನ್ ಹಾಕ್ಬೇಕಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಖಂಡಿತ ಹೌದು. ಯಾಕೆಂದರೆ 40 ಯೂನಿಟ್ಗಿಂತ ನೀವು ಜಾಸ್ತಿ ಬಳಕೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಈಗ ಅವರು ಈ ಗೃಹ ಜ್ಯೋತಿಗೆ ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಗೃಹ ಜ್ಯೋತಿಗೆ ಅಪ್ಲೈ ಮಾಡಿ. ನಿಮಗೂ ಆ ಒಂದು ಫಲಾನುಭವಿಗಳಾಗ್ತೀರಾ, ಅದರಿಂದ ಬೆನಿಫಿಟ್ಟು ಸಹ ಸಿಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿಗಳಾಗಿತ್ತು. ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸ ಚಾನಲ್ ಆಗಿರೋ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.